ಯಾರೆಲ್ಲ ಬೆಂಗಳೂರಲ್ಲಿ ಒಳ್ಳೆ ನಾಟಿ ಸ್ಟೈಲ್ ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೆಲ್ಲ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾನಲ್ಲಿರುವ ಅಪ್ಪಾಜಿ ಮನೆನ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ನಮ್ಮ ಆರೋಗ್ಯಕ್ಕೆ ಹಾನಿ ಆಗುವಂಥ ಫುಡ್ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಯೂಸ್ ಮಾಡಲ್ಲ. ನ್ಯಾಚುರಲ್ ಆಗಿ ಅಡುಗೆ ಮಾಡಿ ನಮ್ಮ ಜನರಿಗೆ ತಿನ್ನಿಸ್ತಾ ಬಂದಿದ್ದಾರೆ. ಬನ್ನಿ ಈಗ ನಾವು ಒಳಗಡೆ ಹೋಗಿ ನೋಡೋಣ. ಯಾವಾಗಾದ್ರೂ ನಾನ್ ವೆಜ್ ತಿನ್ಬೇಕಾದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಇನ್ ದಿ ಏರಿಯಾ. ಯಾಕಂದ್ರೆ ಒಳ್ಳೆ ಮನೆ ಊಟ ತರ ಇರುತ್ತೆ, ನಾಟಿ ಫುಡ್. ಸೊ ನಾನ್ ವೆಜ್ ಕ್ರೇವಿಂಗ್ಸ್ ಯಾವಾಗಾದ್ರೂ ಇದ್ರೆ ಇದೇ ಪ್ಲೇಸಿಗೆ ಬರುತ್ತೆ. ಚಿಕನ್ ಬಿರಿಯಾನಿ ಮಸ್ತಾಗಿದೆ, ಸೂಪ್ ಕೂಡ ಚೆನ್ನಾಗಿತ್ತು, ಮತ್ತೆ ಎಲ್ಲ ಲೈಕ್ ನಾಟಿ ಸ್ಟೈಲ್ ಅಲ್ಲ, ಊರ್ ಕಡೆ ಫೀಲ್ ಬರುತ್ತೆ, ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ನನ್ನ ಫೇವ್ರೇಟ್ ಇಲ್ಲಿ ಮಟನ್ ಬಿರಿಯಾನಿ. ಯಾವುದೇ ತರ ಆರ್ಟಿಫಿಷಿಯಲ್ ಕಲರ್ ಆಗಲಿ ಮತ್ತೆ ಇನ್ನೊಂದು ಟೇಸ್ಟಿಂಗ್ ಪೌಡರ್ ಏನು ಯೂಸ್ ಮಾಡಲ್ಲ. ಸೊ ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ನಿಯರ್ ಬೈ ವರ್ಕ್ ಮಾಡ್ತೀನಿ. ಸುಮಾರು ವರ್ಷದಿಂದ ಮಧ್ಯಾಹ್ನ ಊಟ ನಾನು ಇಲ್ಲೇ ಮಾಡೋದು. ಒನ್ ಆಫ್ ಮೈ ಫೇವ್ರೇಟ್ ಹೋಟೆಲ್ ಅಂತಾನೆ ಹೇಳ್ತೀನಿ. ನನ್ನ ಹೆಸರು ನಮಿತಾ ಅಂತ. ನಾನು ಆ್ಯಕ್ಚುಲಿ ವೆಜಿಟೇರಿಯನ್, ಆದರೂ ಕೂಡ ನಾನು ಅಪ್ಪಾಜಿ ಮನೆಗೆ ಬರ್ತಾ ಇರ್ತೀನಿ. ಯಾಕಂದರೆ ನನಗೆ ಇಲ್ಲಿ ಒಂದು ನ್ಯಾಚುರಲ್ ಆಗಿ ಇರುತ್ತೆ, ಯಾವುದೇ ಫ್ಲೇವರ್ಡ್ ಇರೋದಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಸಿಗುತ್ತೆ. ಯೂಶ್ವಲಿ ನಾನು ಇಲ್ಲಿಗೆ ಬರ್ತಾ ಇರ್ತೀನಿ. ವೆಜಿಟೇರಿಯನ್ ಆದರೂ ಕೂಡ ನಾನು ಇಲ್ಲಿ ಬಂದು ಟೇಸ್ಟ್ ಮಾಡ್ತೀನಿ ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಬನ್ನಿ, ಟೇಸ್ಟ್ ಮಾಡಿ. ಅಪ್ಪಾಜಿ ಮನೆ ಚೆನ್ನಾಗಿದೆ. Yeah, hi. So we ordered over here naan and mutton masala. The food is really good and you will get a pure taste of nutty style food. Pure good authentic it is South Indian food and we are really loving it. We are more or less regular. We are coming here every day for the meeting and we are really liking it. ನಾನು ಶಿವರಾಜು, ನಾವು ಇಬ್ಬರು ಪಾರ್ಟ್ನರ್ಸ್ ಇದ್ದೀವಿ. ಇನ್ನೊಬ್ರು ರಘು ಜಾಣ್ಗೆರೆ. ಸೊ ರಘು ಜಾಣ್ಗೆರೆ ಬಂದು ಅವ್ರ ಫಾರ್ಮಸಿಸ್ಟು, ನಾನು ಸಾಫ್ಟ್ವೇರ್ ಪ್ರೊಫೆಷನಲ್ಲು. ನಾವಿಬ್ಬರು ಒಂದು ಕ್ವಾಲಿಟಿ ಸರ್ವಿಸ್ ಕೊಡಬೇಕು. ಮತ್ತು ಇತ್ತೀಚೆಗೆ ಏನಾಗಿದೆ ಅಂತಂದರೆ ಕಮರ್ಷಿಯಲೈಸ್ ಆಗಿ ರೆಸ್ಟೋರೆಂಟ್ ಇಂಡಸ್ಟ್ರಿ ಆರ್ಟಿಫಿಷಿಯಲ್ ಟೇಸ್ಟ್ ಎನ್ಹಾನ್ಸರ್ಸು ಮತ್ತು ಫುಡ್ ಕಲರಿಂಗು ಇದನ್ನೆಲ್ಲ ಯೂಸ್ ಮಾಡಿ ಅಂದರೆ ಒಂದಷ್ಟು ಹೈಲಿ ಕಮರ್ಷಿಯಲೈಸ್ ಆಗಿದೆ ಅಂತ ಹೇಳಿ ನಾವು ಕ್ವಾಲಿಟಿ ಸರ್ವಿಸ್ ಕೊಡಬೇಕು ಮತ್ತು ಒಂದು ಕ್ವಾಲಿಟಿ ಫುಡ್ ಕೊಡಬೇಕು ಜನಗಳಿಗೆ ಅಂತೇಳಿ ಈ ಒಂದು ಅಂದರೆ ಅಪ್ಪಾಜಿ ಮನೆ ಅನ್ನೋ ಒಂದು ರೆಸ್ಟೋರೆಂಟ್ ಪರಿಕಲ್ಪನೆಯನ್ನು ಮಾಡ್ಕೊಂಡ್ವಿ. ಹಾಗಾಗಿ ಇದು ಅಪ್ಪಾಜಿ ಮನೆಯ ಹೆಸರುಕ್ಕಾಗಿ ಒಂದು ಹಳ್ಳಿ ಥೀಮಲ್ಲಿ ಒಂದು ಕ್ವಾಲಿಟಿ ಫುಡ್ನ ಕೊಡಲಿಕ್ಕೆ ಅಂತೇಳಿ ರೆಸ್ಟೋರೆಂಟ್ ಮಾಡಿದ್ದೀವಿ. ಮತ್ತು ನಮ್ಮ ವಿಶೇಷತೆ ಏನಂತಂದರೆ ನಾವು ಮಾಡೋ ಪ್ರತಿಯೊಂದು ಮಸಾಲೆನೂ ಕೂಡ ನಾವು ಇಲ್ಲೇ ತಯಾರು ಮಾಡ್ತೀವಿ. ಅದು ಬಿರಿಯಾನಿ ಮಸಾಲೆ ಇರ್ಬೋದು ಅಥವಾ ಸಾಂಬಾರು ಮಸಾಲೆ ಇರ್ಬೋದು, ಚಿಲ್ಲಿ ಪೌಡ್ರ್ ಇರ್ಬೋದು, ಧನಿಯಾ ಪೌಡ್ರು ಮತ್ತು ಅರಿಶಿಣದ ಪುಡಿ ಎಲ್ಲನೂ ಕೂಡ ನಾವೇ ಇಲ್ಲೇ ಓನಾಗಿ ರೆಡಿ ಮಾಡೋವಂಥದ್ದು. ಮತ್ತು ಇದು ಅಷ್ಟೇ, ಫುಡ್ ಪ್ರಿಪ್ರೇಷನ್ಗೆ ನಾವು ಯಾವುದೇ ಒಂದು ಈಗ ಬೆಳ್ಳುಳ್ಳಿ ಅದು 200 ರೂಪಾಯಿ ಕೆ ಜಿ ಆಗಲಿ 250 ರೂಪಾಯಿ ಕೆ ಜಿ ಆಗಲಿ ಅಥವಾ ಸೊಪ್ಪು ಕೆಲವು ಸಲ 60-80 ರೂಪಾಯಿ ಕಟ್ಟಾಗುತ್ತೆ. ಆವಾಗಲೂ ಕೂಡ ನಾವು ನಾಟಿ ಕೊತ್ತಂಬರಿ ಬಳಸ್ತೀವಿ ಮತ್ತು ಕ್ವಾಲಿಟಿ ಯಾವ ಇಂಗ್ರೀಡಿಯೆಂಟ್ಸ್ ಬಳಸ್ತೀವಿ ಎಲ್ಲರೂ ಕೂಡ ಕ್ವಾಲಿಟಿ. ಮತ್ತು ನಮ್ಮದು ನಾನ್ ವೆಜ್ ರೆಸ್ಟೋರೆಂಟು. ನಮಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಅಂದರೆ ನಾನ್ ವೆಜ್ ಈಗ ಏನು ಚಿಕನ್ನು, ಮಟನ್ನು ಮತ್ತು ನಾಟಿ ಕೋಳಿ, ಫಿಶ್ ಇದನ್ನೆಲ್ಲ ನಾವು ಒಂದು ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ನೇ ಕೂಡ ಅದನ್ನು ಪ್ರೊಕ್ಯೂರ್ ಮಾಡ್ತೀವಿ. ಮಟನ್ನು, ನಾಟಿ ಕೋಳಿ ನಾವು ಅಂದರೆ ನಾಟಿ ಮಟನ್ನು ಮತ್ತು ನಾಟಿ ಕೋಳಿನೇ ತರಿಸ್ತೀವಿ. ಇದು ಚಿಕನ್ ಬಂದು ಇಲ್ಲೇ ಲೈಫ್ ಲೈನಲ್ಲಿ ಟೆಂಡರ್ ಚಿಕನ್ನ ತರಿಸ್ತೀವಿ. ಅದು ಏನು ಆ್ಯಂಟಿಬಯೋಟಿಕ್ ರೆಸಿಡ್ಯೂ ಫ್ರೀ ಇರುತ್ತೆ. ಮತ್ತು ಫಿಶ್ಶು ಅಷ್ಟೇ, ಇಲ್ಲೇ ಒಂದು ಮಂಗಳೂರು ಫಿಶ್ ಸ್ಟಾಲ್ ಒಂದಿದೆ, ಅಲ್ಲಿಂದ ಫಿಶ್ ತರಿಸ್ತೀವಿ. ಎಲ್ಲದಕ್ಕೂ ಅಷ್ಟೇ ಮಸಾಲ ನಾವು ಓನ್ ಮಸಾಲ ಮಾಡ್ತೀವಿ. ಫಿಶ್ಶು ನಮ್ಮಲ್ಲಿ ಈಗ ಅಂಜಲು ಫಾಸ್ಟ್ ಮೂವಿಂಗ್ ಇದೆ ಮತ್ತು ಅದರ ಸ್ಪೆಷಲ್ ರೆಸಿಪಿ ನಾವೇ ಒಂದು ಓನ್ ರೆಸಿಪಿನ ಮಾಡಿದ್ವಿ. ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಅದನ್ನು. ಲೊಕೇಶನ್ ಬಂದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ATTF ಸರ್ಕಲ್ ಹತ್ತಿರ ಇದೆ. ಈಗ ಇಲ್ಲಿ ಹೋಮ್ ಕಲೆಕ್ಷನ್ ಅಂತ ಒಂದು ಇದು ಕೂಡ ಗಾರ್ಮೆಂಟ್ಸ್ ಬಟ್ಟೆ ಅಂಗಡಿ ಕೂಡ ಆಗಿದೆ. ಅದ್ರ ಆಪೋಸಿಟ್ಟು ಸಿಗುತ್ತೆ. ಅಭಿಮಾನ್ ಪೆಟ್ರೋಲ್ ಬಂಕ್ ಮತ್ತು ಹೋಮ್ ಕಲೆಕ್ಷನ್ ಆಪೋಸಿಟ್ಟು ಅಪ್ಪಾಜಿ ಮನೆ ಇದೆ. ಮತ್ತು ನಾವು ಬೆಳಗ್ಗೆ 7 ನೈಟ್ 10:30 ತನಕ ಓಪನ್ ಇರ್ತೀವಿ. ಓಲ್ಡ್ ಡೇ ಕಾಲ್ ಸೂಪ್ ಅವೈಲಬಲ್ ಇರುತ್ತೆ. ಸೊ ಎಲ್ಲರೂ ಕೂಡ ಬಂದು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ನೋಡಿದ್ರಲ್ಲ, ಪ್ರತಿಯೊಂದು ಮಸಾಲ ಪದಾರ್ಥಗಳನ್ನೂ ಇವರೇ ತಯಾರು ಮಾಡಿ ಯೂಸ್ ಮಾಡ್ತಾ ಬಂದಿದ್ದಾರೆ. ನೀವು ಕೂಡ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಇದು ಪೀಣ್ಯ NTTF ಹತ್ರ ಇದೆ, ನಾಗಸಂದ್ರ IQ ನಿಯರ್ ಆಗುತ್ತೆ. ಲೊಕೇಶನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ, ವಿಸಿಟ್ ಮಾಡಿ. ಥ್ಯಾಂಕ್ ಯು.